ನವೆಂಬರ್ ಕ್ರಾಂತಿ ಕೈ ರಾಜಕೀಯ ಜೋರು, ಸಂಪುಟ ಪುನರ್ರಚನೆ ಫಿಕ್ಸ್. ಯಾರಿಗೆ ಲಕ್? ಕೆಎನ್ ರಾಜಣ್ಣ ಔತಣಕೂಟದ ಸೀಕ್ರೆಟ್ ಇನ್, ಕುರ್ಚಿ ಕಣ್ಣ ಮುಚ್ಚಾಲೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರ ಕಗ್ಗಂಟಾಗಿದೆ. ನವೆಂಬರ್ ಕ್ರಾಂತಿಗೆ ಮುನ್ನುಡಿ ರೆಡಿ ಆಗ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಇದೇ ಸಂದರ್ಭದಲ್ಲಿ ಸಂಪುಟದಿಂದ 10 ರಿಂದ 12 ಮಂದಿಗೆ ಕೊಕ್ಕನ್ನ ಕೊಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಂಪುಟ ಪುನರ್ರಚನೆ ಆಗುವಂತ ಸಾಧ್ಯತೆ ಕಾಣಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಆ ಒಂದು ವಿಚಾರಕ್ಕೆ ಮಾತನಾಡಿದ್ರೆ, ಇಲ್ಲ ಸಂಪುಟ ಪುನರ್ರಚನೆ ಅಲ್ಲ, ಅಧಿಕಾರನೇ ಹಸ್ತಾಂತರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೋಪ್ಸಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಣದವರು. ಸಂಪುಟ ಪುನರ್ರಚನೆ ಮಾಡಿ ಕುರ್ಚಿ ಭದ್ರಕ್ಕೆ ತಂತ್ರವನ್ನ ಮಾಡಲಾಗ್ತಾ ಇದೆ. ನವೆಂಬರ್ 15ರಿಂದ ದೆಹಲಿಗೆ ತೆರಳಲಿರುವಂಥದ್ದು ಸಿದ್ದರಾಮಯ್ಯನವರು. ಅಲ್ಲೇ ಒಂದು 2-3 ದಿನ ಇರಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕುತೂಹಲವನ್ನ ಮೂಡಿಸಿದೆ ರಾಜಣ್ಣ ನಿವಾಸದಲ್ಲಿ ನಡೆಯಲಿರುವಂತಹ ಔತಣಕೂಟ. ಅದು ಬೆಂಗಳೂರಿನಲ್ಲ, ತುಮಕೂರಿನಲ್ಲಿ. ಸಿದ್ದರಾಮಯ್ಯ ಪರ ಧ್ವನಿ ಎತ್ತಿರುವಂತಹ ಅಹಿಂದ ವರ್ಗ ಪತ್ರ ಚಳವಳಿ ಮೂಲಕ ರಾಹುಲ್ ಗಾಂಧಿಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ನಾಯಕತ್ವ ಬದಲಿಸದಂತೆ ಒತ್ತಡ ತಂತ್ರವನ್ನ ಅನುಸರಿಸಲಿಕ್ಕೆ ಮುಂದಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದರೆ ನೋಡೋಣ. ಅವ್ರ ನಾಯಕತ್ವ ಬೇಕೇ ಬೇಕು, ಇಡೀ ರಾಜ್ಯಕ್ಕೆ ಬೇಕಾಗೈತೆ. ಅದ್ರಾಗೇನು ಅನ್ಡಿಸ್ಪ್ಯೂಟೆಡ್ ಸಿದ್ದರಾಮಯ್ಯ ಅವ್ರ ನಾಯಕತ್ವ ಅವ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿರಬೇಕು. ನನ್ನ ಪ್ರಕಾರ ಈ ಶುಡ್ ನಾಟ್ ರಿಟೈರ್ ಫ್ರಮ್ ಪಾಲಿಟಿಕ್ಸ್. ಇಸ್ ಲೀಡರ್ಶಿಪ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅವ್ರು ಹೇಳ್ಬೋದು, ಅದನ್ನ ನಾವು ಒಪ್ಪಲ್ಲ. ಆಸ್ ಲಾಂಗ್ ಎಸ್ ಈಸ್ ಹೆಲ್ದಿ, ಆಸ್ ಲಾಂಗ್ ಎಸ್ ಈಸ್ ಏಬಲ್ ಟು ವಾಕ್, ಆಸ್ ಲಾಂಗ್ ಎಸ್ ಈಸ್ ಫೇರ್. ನನ್ನ ಪ್ರಕಾರ ಅವರು ರಾಜಕಾರಣದಿಂದ ಯಾವತ್ತು ಹೊರಗಡೆ ಉಳಿಬಾರ್ದು ಅಂತಕ್ಕಂಥ ನನ್ನ ವಾದ. ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ಬಿಡ್ತೀವಿ ಅಂತ ಹೇಳಿ ಭಿನ್ನ ಧ್ವನಿಗಳು, ವಿರೋಧ ಪಕ್ಷದವರು ಒಂದ್ ಕಡೆ ಪಿತೂರಿ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕೆಲವರು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ. ಇದಾಗಬಾರ್ದು. ಯಾಕೆ ಅಂತಂದ್ರೆ ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಾಗಿ 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿ ಘೋಷಣೆ ಮಾಡಬೇಕು. ಸಿಎಂ ಬದಲಾವಣೆ, ದಲಿತ ಸಿಎಂ ವಿಚಾರ ಎಲ್ಲವನ್ನೂ ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ ಸರ್. ಯಾರು ಏನು ಮಾತಾಡಿ ದಣು ತಗೊಳ್ಳೋದು ಬೇಡ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಎಲ್ಲ ಬದಲಾಗುತ್ತೆ, ಇಲ್ಲ ಅಂತ ಅಂದ್ರೆ ಇಲ್ಲ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು? ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ. ಅವ್ರ ಹಣೆಯಲ್ಲಿ ಬರ್ದಿದ್ರೆ ಆಗುತ್ತೆ. ಪ್ರಯತ್ನ ಏನಿಲ್ಲ ರೀ, ಪ್ರಯತ್ನ ಏನಿಲ್ಲ. ಪಕ್ಷ ಏನ್ ಹೇಳ್ತದೆ, ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಅವರು, ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ. ಆ ಕೆಲಸವನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಕೂಡ ಜಾಯ್ನ್ ಆದ್ರೆ. ಮಧು, ಕಾರ್ಯಕ್ರಮ ನೋಡ್ತಾ ಇದೀವಿ. ಮಧು, ಇಲ್ಲಿ ಅಧಿಕಾರ ಹಂಚಿಕೆನಾ ಅಥವಾ ಇಲ್ಲಿ ಸಂಪುಟ ಪುನರ್ರಚನೆನಾ ಅಂತ ಯಾವ್ದಾದ್ರು ಒಂದು ವಿಚಾರವನ್ನ ಯಾವ್ದಾದ್ರು ಸಚಿವರಿಗೆ ಏನಾದ್ರು ಕೇಳಿದ್ರೆ ಉರ್ದು ಬೀಳ್ತಾರೆ, ಅಂತದ್ದೇನೂ ಇಲ್ಲ ಅಂತ. ಆದರೆ ಔತಣಕೂಟಕ್ಕೆ ಸೇರ್ತಾರೆ ಮತ್ತು ಒಂದು ಕಡೆ ಸಚಿವರುಗಳೆಲ್ಲ ಒಟ್ಟಾಗಿ ಮಾತನಾಡ್ತಾರೆ, ದಲಿತ ಸಮಾವೇಶ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ನವೆಂಬರ್ ಸಂದರ್ಭದಲ್ಲೇ ಪ್ರಸ್ತಾಪ ಆಗ್ತಾ ಇರುವಂಥದ್ದು. ಯಾರು ನವೆಂಬರ್ ಕ್ರಾಂತಿ ಅಂತ ಹೇಳಿದ್ರು ಅವ್ರ ನಿವಾಸದಲ್ಲೇ ಔತಣಕೂಟಕ್ಕೂ ಕೂಡ ಸೇರುವಂಥದ್ದನ್ನ ನಾವು ನೋಡ್ತಾ ಇದ್ವಿ ನವೆಂಬರ್ 7ನೇ ತಾರೀಕು. ಅಂದರೆ ಇದೆಲ್ಲವೂ ಕೂಡ ಇಂಡಿಕೇಟ್ ಮಾಡ್ತಾ ಇರುವಂಥದ್ದು ಸಿದ್ದರಾಮಯ್ಯನವರ ಸಮಯ ಹತ್ತಿರ ಬರ್ತಾ ಇದೆ ಅಂತ ಅಂದ್ಕೊಳ್ಬೇಕಾ ಅಂತ. ಅಬ್ಸಲ್ಯೂಟ್ಲಿ ಎಲ್ಲ ಘಟನಾವಳಿಗಳನ್ನು ಕನೆಕ್ಟಿಂಗ್ ಡಾಟ್ಸ್ ಥರ ನೋಡಿದ್ರೆ ಎಲ್ಲ ಒಂದು ರೀತಿ ರೋಚಕ ಘಟ್ಟಕ್ಕೆ ಬಂದಿದೆ ಈ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು. ಬರೀ ಬಾಯಿ ಮಾತಿಗಷ್ಟೇ ಉಳಿದಿಲ್ಲ, ಒಂದಂತೂ ಕ್ರಾಂತಿ ಆಗೇ ಆಗುತ್ತೆ. ಇದರುವೆ ಈಗ ನೀವು ಸಿದ್ದರಾಮಯ್ಯ ಅವರು ಬದಲಾದರೂ ಕೂಡ ಅದು ಅತಿ ದೊಡ್ಡ ಕ್ರಾಂತಿ, ಬದಲಾಗದಿದ್ದರೂ ಕೂಡ ಅತಿ ದೊಡ್ಡ ಕ್ರಾಂತಿ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರ ಸ್ಥಾನಮಾನ, ಚೌಕಾಶಿಯ ಶಕ್ತಿ ಮತ್ತು ಅವರ ಭವಿಷ್ಯತ್ತಿನ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಯಾವ ತಕ್ಕಡಿಯಲ್ಲಿ ಬಂದು ಕೂರ್ತು ಮತ್ತು ವಾಪಸ್ ಸಿದ್ದರಾಮಯ್ಯ ಅವರ ಬಣದ ಮುಂದಿನ ಲೆಕ್ಕಾಚಾರಗಳು 28ಕ್ಕೆ ಇನ್ಯಾವ ರೀತಿ ಅಗ್ರೆಸಿವ್ ಆಗ್ತವೆ ಅನ್ನೋದ್ರ ಮೇಲೆ ಬದಲಾಗದಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಅದು ಕೂಡ ನವೆಂಬರ್ ಕ್ರಾಂತಿಯ ರೀತಿ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಸಂಪುಟ ಪುನಾರಚನೆ ಆಗುತ್ತೆ ಅಥವಾ ಆ ಒಂದು ಕಸರತ್ತಿಗೆ ಏನು ಕೈ ಹಾಕಿ ಸಂಕಲ್ಪವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ, ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ರು, ಹೈಕಮಾಂಡ್ ಆಗಲೇ ಹೇಳಿದರು 2.5 ವರ್ಷ ಆದಮೇಲೆ ಮಾಡಿಬಿಡಿ ಅನ್ನೋ ರೀತಿ. ಯಾಕಂದರೆ ಸಹಜ, ಯಾಕಂದರೆ ಒಂದು 130 ಚಿಲ್ಲರೆ ಬಂದಂಥ ಸಂದರ್ಭದಲ್ಲಿ ಬಹುತೇಕರು ಹಿರಿಯರಿದ್ದಾರೆ, ಬಹುತೇಕರು 3-4 ಸಲ ಎಲ್ಲ ಗೆದ್ದಿರೋರಿದ್ದಾರೆ. ಸೊ ಎಲ್ಲರಿಗೂ ಒಂದೇ ಸಲ ಅಕಾಮಿಡೇಟ್ ಮಾಡಲಿಕ್ಕಾಗಲ್ಲ. ಸೊ ಬದಲಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವ್ರನ್ನ ಈ ಹಿಂದೆ ಸಮಾಧಾನ ಮಾಡಿರ್ತಾರೆ. ಸೊ ಅಟ್ ದ ಸೇಮ್ ಟೈಮ್ ಈಗ ಜಾತಿವಾರು, ಸಮುದಾಯವಾರು ಮತ್ತು ಪ್ರಾದೇಶಿಕವಾರು ಎಲ್ಲವೂ ಕೂಡ ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು. ಸೊ ಈ ಹಿನ್ನೆಲೆಯಲ್ಲಿ
ಉಳಿದ ಅಸಮಾಧಾನಿತ ಅಂದರೆ ಆಕಾಂಕ್ಷಿಗಳು ಯಾರಿದ್ದಾರೆ ಆ ಆಕಾಂಕ್ಷಿಗಳಲ್ಲಿ ಸಿದ್ದರಾಮಯ್ಯ ಪರವಾಗಿದ್ದವರನ್ನು ಮುಂದೆಯೂ ಕೂಡ ಇಟ್ಕೊಳ್ಳುವಂಥ ಪ್ರಕ್ರಿಯೆಗೂ ಕೂಡ ಇದು ಅನುಕೂಲ ಆಗುತ್ತೆ ಉಳಿದ 2.5 ವರ್ಷಕ್ಕೆ. ಇಲ್ಲ ಅಂದರೆ ಸಹಜವಾಗಿ ಅಸಮಾಧಾನ ದೊಡ್ಡದಾಗ್ಬೋದು, ಇರೋರನ್ನೇ ಕಂಟಿನ್ಯೂ ಮಾಡಿದ್ರೆ ಹಂಗಾದ್ರೆ ನಮ್ಮದೇನು ಕಾಂಟ್ರಿಬ್ಯೂಷನ್ ಇಲ್ವಾ ಅನ್ನೋ ರೀತಿ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೊಟ್ಟಿರೋರಿಗೆ ಈಗಾಗಲೇ ಕೊಟ್ಟಿದ್ದೀವಪ್ಪ, ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ, ಆಕಾಂಕ್ಷಿತರಿದ್ದಾರೆ, ಅವನ್ನೂ ಸಮಾಧಾನ ಮಾಡಬೇಕು ಅಂತೇಳಿ ಈಗಾಗಲೇ ಅನುಭವಿಸಿರೋ ಅಧಿಕಾರವನ್ನು ಬಿಟ್ಕೊಡಿ ಅಂತ ಇವ್ರನ್ನೂ ಕನ್ವಿನ್ಸ್ ಮಾಡಿ ಏನೋ ಒಂದು ಫಾರ್ಮುಲಾವನ್ನು ಮಾಡಿ ಈಗ 2.5 ವರ್ಷ ಏನು ನಿಭಾಯಿಸಿದ್ದೇನಿದೆ ಮುಂದಿನ 2.5 ವರ್ಷಕ್ಕೂ ಕೂಡ ಬಂದೋಬಸ್ತ್ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಕ್ಕಾದರೂ ಕೂಡ ಅವರು ಸಂಪುಟ ಪುನಾರಚನೆ ಕೈ ಹಾಕಲೇಬೇಕಿದೆ. ಆ ಒಂದು ಲೆಕ್ಕಾಚಾರದಲ್ಲಿ ಅತಿ ಹೆಚ್ಚು ಪ್ರೆಷರನ್ನು ಇವ್ರ ಕಡೆಯಿಂದನೇ ಬಿಲ್ಡ್ ಮಾಡ್ತದೆ. ಆ ಕಾರಣಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ, ಯಾವ ಮಾನದಂಡಗಳಲ್ಲಿ, ಕ್ರೈಟೀರಿಯಾಗಳಲ್ಲಿ, ಸೊ ಒಟ್ಟಾರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ, ಬದಲಾಗ್ತಾರಂತೆ ಅಂತ ಹೇಳ್ತಾ ಅವಿಶ್ವಾಸ ಮೂಡ್ತಾ ಇದೆ. ಅಧಿಕಾರಿಗಳನ್ನು ನನ್ನ ಒಂದು ವರ್ಚಸ್ಸಲ್ಲಿ ಹದ್ದುಬಸ್ತಲ್ಲಿ ಇಟ್ಟಿದ್ದೀನಿ ಹೊರತು ಈ ಒಂದು ಮಾಧ್ಯಮಗಳಲ್ಲಿ ಹೆಡ್ಲೈನ್ ಮೇಕಿಂಗ್ ಏನಾಗ್ತಾ ಇದೆ ಅಥವಾ ಪಕ್ಷದೊಳಗಡೆ ಆಂತರಿಕವಾಗಿ ಏನು ಚರ್ಚೆ ಆಗ್ತಾ ಇದೆ ಅಥವಾ ಬಣ ಬಡಿದಾಟಗಳು ಯಾವ ರೀತಿ ನಡೀತಾ ಇದೆ, ಇದೆಲ್ಲವೂ ಕೂಡ ಮುಂದಿನ ಎಲೆಕ್ಷನ್ಗೆ ಈ ಗೊಂದಲದಲ್ಲೇ ಹೋಗ್ತಾ ಇದ್ರೆ ನಾವು ಮತ್ತು ಈ ಆತಂಕದಲ್ಲೇ ಹೋಗ್ತಾ ಇದ್ರೆ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತವೆ ಅನ್ನೋ ಒಂದು ಕಾರಣಗಳನ್ನು ಕೊಟ್ಟು ಆ ಒಂದು ಮೂಲಕ ಸಂಪುಟ ಪುನರಚನೆಯನ್ನು ಮಾಡಿ ಆ ಒಂದು ನೆಪಗಳ ಅಡಿಯಲ್ಲಿ ತಮ್ಮ ಮುಂದುವರೆದ 2.5 ವರ್ಷವನ್ನು ಬಂದೋಬಸ್ತ್ ಮಾಡ್ಕೊಳ್ಳೋ ಮೂಲಕ ಹೌದು ನವೆಂಬರ್ ಕ್ರಾಂತಿ ಆಯಿತು ಅನ್ನೋ ರೀತಿ ಅವರಿಗೆ ಪೂರಕವಾಗಿ ಅನ್ನೋ ರೀತಿ ಜಸ್ಟಿಫೈ ಮಾಡ್ಕೊಳ್ಳೋಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಹೊರಟಿದ್ದಾರೆ. ವೇರಾಸ್ ನಿಮಗೆ ಮಾತಾಡಿ ಬಾಯಿ ನೋವು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರೋವಂಥದ್ದು ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆಯ ಭಾಗವೋ ಅಥವಾ ಆ ಮಟ್ಟದ ಒಂದು ವಿಶ್ವಾಸವೋ, ಅಂದರೆ ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಚರ್ಚೆ ಆಗ್ತಿರೋ ರೀತಿ ಅಥವಾ ರಾಜಕೀಯ ನಾಯಕರ ಆಸುಪಾಸಲ್ಲಿ ಚರ್ಚೆ ಆಗ್ತಿರೋ ರೀತಿ ಅಥವಾ ಪ್ರತಿಪಕ್ಷಗಳಲ್ಲಿ ಚರ್ಚೆ ಆಗ್ತಿರೋ ರೀತಿ, ಯತ್ನಾಳ್ ಅವರೇನೋ ಈಗ ಖರ್ಗೆ ಅವರು CM ಆಗ್ತಾರೆ ಅಂತಾರೆ, ಇವ್ರು ನೋಡಿದ್ರೆ ಚೇಂಜ್ ಆಗ್ತಾರೆ ಅಂತಾರೆ, ಇವ್ರು ನಾನು ಬರ್ತೀನಿ ಅಂತಾರೆ ಡಿ ಕೆ ಶಿವಕುಮಾರ್. ಒಟ್ಟಾರೆ ಎರಡೂ ಬಣಕ್ಕೂ ಅಥವಾ ಇಬ್ಬರೂ ನಾಯಕರುಗಳಿಗೂ ಕೂಡ ನವೆಂಬರಲ್ಲಿ ಬದಲಾವಣೆ ಆಗಬಹುದು ಅಥವಾ 2.5 ವರ್ಷ ಆದಮೇಲೆ ಬದಲಾವಣೆ ಆಗಬಹುದು ಅಥವಾ ಬಿಹಾರ ಚುನಾವಣೆ ಫಲಿತಾಂಶದ ನಂತರ ಏನಾದರೂ ಒಂದು ಬದಲಾವಣೆ ಆಗಬಹುದು. ಆ ಬದಲಾವಣೆಗೆ ಇಬ್ಬರೂ ಕೂಡ ಪೂರಕವಾಗಿರಿ ಅನ್ನೋ ರೀತಿ ಮೆಸೇಜನ್ನು ಈಗಾಗಲೇ ಪಾಸ್ ಮಾಡಲಾಗಿದೆ ಅನ್ನೋ ರೀತಿ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಸ್ಪದ ಆಗೋ ರೀತಿ ಬೆಳವಣಿಗೆಗಳು ನಡೀತಾ ಇದೆ ಮತ್ತು ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ಆ ಒಂದು ಮೆಸೇಜ್ ಪಾಸ್ ಆಗಿರೋದೇನಿದೆ ಅದು ನನಗೆ ಪೂರಕವಾಗಿ ಆಗಬೇಕು ಅನ್ನೋ ರೀತಿ ಆ ಒಂದು ಪ್ರಕ್ರಿಯೆಯ ತಕ್ಕಡಿಯಲ್ಲಿ ಒಂದು ಹೆಜ್ಜೆ ಅಥವಾ ಒಂದು ಭಾಗ ಜಾಸ್ತಿ ಸಿದ್ದರಾಮಯ್ಯ ಅವರ ಒಂದು ಲೆಕ್ಕಾಚಾರಗಳು ತೂಗ್ತಾ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಈಗ ಒಂದಷ್ಟು ಮಾತುಕತೆಗಳು ಕಡಿಮೆ ಆಗಿದೆ, ಮೌನಕ್ಕೆ ಜಾರಿದ್ದಾರೆ, ಬೇರೆಯವರು ಕೂಡ ಮಾತನಾಡ್ತಾ ಇಲ್ಲ. ಮಾತನಾಡಿರುವಂಥ ಡಿ ಕೆ ಸುರೇಶ್ ಕೂಡ ಹಣೆ ಬರಹದ ಮೊರೆ ಹೋಗಿದ್ದಾರೆ. ಸೊ ಒಟ್ಟಾರೆ ಹೈಕಮಾಂಡ್ನ ಸುತ್ತ ಈಗ ಗುಟ್ಟು ಮತ್ತಷ್ಟು ಜಾಸ್ತಿ ಆಗಿದೆ. ಆ ಗುಟ್ಟು ರಟ್ಟಾಗತ್ತಾ ಅನ್ನುವಂಥದ್ದು ಬಹುತೇಕ ನವೆಂಬರ್ ಅಂತ್ಯದವರೆಗೆ ಗೊತ್ತಾಗುತ್ತೆ. ಒಂದಂತೂ ಆಗಲೇಬೇಕಲ್ಲ, ಇಲ್ಲ ಕೋಳಿ ಸಾಯಬೇಕು, ಇಲ್ಲ ಮೊಟ್ಟೆ ಹೊಡಿಲಾದ್ರೂ ಏನಾದರೂ ಒಂದು ಆಗಲೇಬೇಕು. ಪುನರಚನೆ ಆದರೆ ಅದರಲ್ಲಾದರೂ ಕ್ಲಿಯರ್ ಆಗುತ್ತೆ, ಇಲ್ಲ ಬದಲಾಗುತ್ತೆ ಅನ್ನೋದ್ರೆ ಅದರಲ್ಲಾದರೂ ಕ್ಲಿಯರ್ ಆಗುತ್ತೆ. ಒಟ್ಟಾರೆ ಗೊಂದಲಕ್ಕೆ ತೆರೆ ಬೀಳುವಂಥ ರೋಚಕ ಘಟ್ಟಕ್ಕೆ ಈ ಒಂದು ಪ್ರಕ್ರಿಯೆ ಬಂದಿದೆ. ಆ ಒಂದು ಹಿನ್ನೆಲೆಯಲ್ಲೇ ಆ ಒಂದು ವಿಶ್ವಾಸದಲ್ಲೇ ರಾಜಣ್ಣ ಅಂತವರು ಹೊರಗಿರೋರು ಒಳಗೆ ಬರಬೇಕು ಅನ್ನೋ ಕಾರಣಕ್ಕೇ ಅವರು ತಮ್ಮ ನಿವಾಸದಲ್ಲಿ, ಅದು ಕೂಡ ಶಕ್ತಿ ಪ್ರದರ್ಶನದ ರೀತಿ, ಪರೋಕ್ಷ ಪ್ರತ್ಯಕ್ಷ ಯಾವುದೇ ರೀತಿ ಸಂದೇಶದ ರೀತಿ ಅವರ ಮನೆಯಲ್ಲಿ ತುಮಕೂರಿಗೆ ಔತಣಕೂಟವನ್ನು ಕರೆಸ್ತಾ ಇರುವಂಥದ್ದು, ಸಿದ್ದರಾಮಯ್ಯ ಅವರು ಆಹ್ವಾನ ಮಾಡಿರೋಂಥದ್ದು, ಅವರು ಕೂಡ ಹೋಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅಹಿಂದ ಚಳುವಳಿ ಸಮಾವೇಶಕ್ಕೆ ಚಟುವಟಿಕೆಗಳು ಗರಿಗೆದರಿರುವಂಥದ್ದು, ಪರಮೇಶ್ವರ್ ಕೂಡ ದಲಿತ CM ಮತ್ತೊಂದು ಅಂತ ಮಾತನಾಡ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ನವೆಂಬರ್ ನಂತರ ಒಂದಂತೂ ಫೈನಲ್ ಆಗಿ ಕ್ಲಿಯರ್ ಆಗುತ್ತೆ ಅನ್ನುವಂಥ ಎಲ್ಲ ಸಂದೇಶಗಳನ್ನು ಕೊಡ್ತಾ ಇದೆ ಪೃಥ್ವಿ. ಪಟೇಲ್, ಇಲ್ಲಿ ಅಧಿಕಾರ ಹಂಚಿಕೆನೋ ಅಥವಾ ಪುನರ್ರಚನೆ ಒಂದು ಕ್ಲಾರಿಟಿ ಅಂತೂ ಸಿಗುತ್ತೆ. ಅದರ ಜೊತೆಗೆ ದೆಹಲಿಗೆ ತೆರಳುವ ಮುನ್ನ ಡಿನ್ನರ್ ಸಭೆಯನ್ನು ಸೇರ್ತಾ ಇರುವಂಥದ್ದು, ಅದಾದ್ಮೇಲೆ ಬಂದಿದ್ರೆ ಒಂಥರ, ದೆಹಲಿಗೆ ತೆರಳುವ ಮುನ್ನ ಸಭೆ ಸೇರ್ತಾ ಇರುವಂಥ ಹಿನ್ನೆಲೆ ಸಹಜವಾಗಿ ಇಂಟ್ರೆಸ್ಟಿಂಗು. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣದಿಂದ ಆಲ್ ಔಟ್ ಅಟ್ಯಾಕ್ ಮಾಡಲಾಗ್ತಾ ಇದೆಯಾ ಅಂತ ಕಂಪ್ಲೀಟ್ ಆಗಿ ಹೈಕಮಾಂಡ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಅಫ್ಕೋರ್ಸ್ ಈಗ ಮುಖ್ಯಮಂತ್ರಿ ಹುದ್ದೆ ಅನ್ನೋದಿದೆಯಲ್ಲ, ಅದು 1 ನಿಮಿಷ ಇರ್ಬೋದು, 1 ಅವರ್ ಇರ್ಬೋದು, 100 ದಿನ ಇರ್ಬೋದು, 5 ವರ್ಷ ಇರುವಂಥದ್ದು. ಆ ಹುದ್ದೆಗೆ ಆ ವ್ಯಾಲ್ಯೂನೇ ಅದು ಆಗಿರ್ತಕ್ಕಂಥದ್ದು. ಈಗ ಏನು ಚರ್ಚೆ ಏನು ಪುನರ್ರಚನೆಯೋ ಅಥವಾ ಮುಖ್ಯಮಂತ್ರಿ ಬದಲಾವಣೆಯೋ ಅಂತ ಹೇಳ್ತಿರ್ತಕ್ಕಂಥದ್ದು. ಈಗ ಡಿಸೆಂಬರ್ನಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ನಲ್ಲಿ ಬೆಳಗಾವಿ ಚಳಿಗಾಲದ ಅಧಿವೇಶನ ಇರ್ತಕ್ಕಂಥದ್ದು. ಅಧಿವೇಶನ ಇರುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಡೀ ಸಂಪುಟದ ಅರ್ಧಕ್ಕರ್ಧ ಸರ್ಜರಿ ಮಾಡೋಕ್ಕೂ ಯೋಚನೆ ಮಾಡ್ತಾರೆ. ಯಾಕಂದರೆ ಹೊಸಬರು ಬಂದಂಥವ್ರು ಇಡೀ ಹಳೆಯದನ್ನು ಅವರು ಆನ್ಸರ್ ಮಾಡಬೇಕಲ್ಲ, ವಿಪಕ್ಷಗಳಿಗೆ ಆನ್ಸರ್ ಮಾಡಬೇಕು, ಇಡೀ ಅಸೆಂಬ್ಲಿಯನ್ನು ಲೀಡ್ ಮಾಡಬೇಕು, ಅಷ್ಟು ಸುಲಭದ ಮಾತು ಅಲ್ಲ. ಇದು ಒಂದು ಭಾಗ. ಮತ್ತೊಂದು ಕಡೆ ಈಗಾಗಲೇ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಎಲ್ಲೊಂದು ಕಡೆ ಕುರ್ಚಿಯಿಂದ ಕೆಳಗಿಳಿಸ್ತಾರೆ ಅಂದ ತಕ್ಷಣ ಇಡೀ ಒಂದು ವ್ಯವಸ್ಥೆ ಈಗ ಅವರ ಪರವಾಗಿ ಲಾಬಿ ಮಾಡ್ತಿರೋದು ಒಂದು ಕಡೆ ಆದರೆ, ಮತ್ತು ಪರವಾದ ಒಂದು ಗೋಡೆ ಕೂಡ ಕಟ್ತಿರ್ತಕ್ಕಂಥದ್ದು. ಈಗಾಗಲೇ ಅಹಿಂದ ಸಮುದಾಯ, ಅಹಿಂದ ಚಳುವಳಿ ನಾಯಕರುಗಳು ಈಗ ಅವ್ರನ್ನ ಬದಲಾವಣೆ ಮಾಡಬಾರ್ದು ಅಂತೇಳಿ ಎಚ್ಚರಿಕೆ ಕೊಡ್ತಿರ್ತಕ್ಕಂಥದ್ದು. ನಾವು ಪತ್ರ ಚಳುವಳಿ ಮಾಡ್ತೀವಿ, ಜೊತೆಗೆ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಪರಮೇಶ್ವರ್ ಮತ್ತು ಮಹಾದೇವನವರು ಈ ಹಿಂದೆ ಕಳೆದ 1 ವರ್ಷದ ಹಿಂದೆ ಅತಿ ದೊಡ್ಡ ದಲಿತ ಸಮಾವೇಶನ ಮಾಡಲಿಕ್ಕೆ ಒಂದಷ್ಟು ಪ್ಲ್ಯಾನನ್ನು ಮಾಡಿದರು. ಆದರೆ ಆ ಸಮಾವೇಶ ಮಾಡಲಿಕ್ಕೆ ಸ್ವತಃ ಸುರ್ಜೇವಾಲ್ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು
ಅದಕ್ಕೆ ಬ್ರೇಕ್ ಹಾಕಿದ್ರು. ಈಗ ನೇರವಾಗಿ ಹೇಳ್ತೀನಿ, ನಾವು ಸಮಾವೇಶ ಮಾಡ್ತಿದ್ವಿ, ಇಂಡಿಪೆಂಡೆಂಟಾಗಿ ಮಾಡೋದು ಅಥವಾ ಪಕ್ಷದ ಚೌಕಟ್ಟಿನೊಳಗೆ ಮಾಡೋದು ಅನ್ನೋದು ಕೂಡ ಹೇಳ್ತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೀವು ಪಾರ್ಟಿ ಚೌಕಟ್ಟಿನೊಳಗಡೆ ಮಾಡ್ತೀವಿ, ನಾವು ಒಂದು ದಲಿತ ಸಮಾವೇಶವನ್ನು ಮಾಡ್ತೀವಿ, ನಾವು ಅವೇರ್ನೆಸ್ಸನ್ನು ಮಾಡ್ತೀವಿ, ಒಳ ಮೀಸಲಾತಿ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಸುರ್ಜೇವಾಲಾ ಮತ್ತೆ ಅವರಿಗೆ ಬ್ರೇಕ್ ಹಾಕ್ಲಿಕ್ಕೆ ಹೋದರೆ, ಡಿ ಕೆ ಶಿವಕುಮಾರ್ ಮತ್ತೆ ಬ್ರೇಕ್ ಹಾಕ್ಲಿಕ್ಕೆ ಹೋದರೆ ಬಹುಶಃ ಇದು ಬೇರೆ ಅರ್ಥ ಕಲ್ಪಿಸುತ್ತೆ, ಅಂದರೆ ಬೇರೆ ಬೇರೆ ಅರ್ಥ ಕೂಡ ಕಲ್ಪಿಸುತ್ತೆ. ಇದು ಕೂಡ ದಲಿತ ಸಮಾವೇಶ ಮಾಡ್ತೀವಿ ಅನ್ನೋದು ಮುಖಾಂತರ ಹೊಸ ಮುಖ್ಯಮಂತ್ರಿ ಹುದ್ದೆಯನ್ನು ದಲಿತರು ಕೊಡಿ, ದಲಿತ CMದು ರಾಗ ಕೂಡ ಎದ್ದಿರ್ತಕ್ಕಂಥದ್ದು. ಇದೊಂಥರ ಹರ್ಡಲ್ ಆಗಿರ್ತಕ್ಕಂಥ. ಆದರೆ ಕಾಂಗ್ರೆಸ್ ಹೈಕಮಾಂಡಿಗೆ ಧರ್ಮ ಸಂಕಟ ಆಗಿರ್ತಕ್ಕಂಥದ್ದು. ಅವರಿಗೆ ಸಿದ್ದರಾಮಯ್ಯೂ ಬೇಕು, ಡಿ ಕೆ ಶಿವಕುಮಾರೂ ಬೇಕು, ಐಂದವೂ ಬೇಕು, ಒಕ್ಕಲಿಗ ಮತದಾರರು ಬೇಕು, ಲಿಂಗಾಯತ ಮತದಾರರು ಬೇಕು. ಒಂದು ಫರ್ಮ್ ಆಗಿ ಡಿಸಿಷನ್ ತೆಗೆದುಕೊಳ್ಳಿಕ್ಕೆ ಕಾಂಗ್ರೆಸ್ ಹೈಕಮಾಂಡಿಗೆ ಆ ದಮ್ಮು ತಾಕತ್ತು ಇಲ್ಲ. ಯಾಕಂತ ಹೇಳಿದರೆ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿರ್ತಕ್ಕಂಥ. ಇಡೀ ದೇಶದಲ್ಲಿ ಹಿಮಾಚಲ್ ಪ್ರದೇಶ್, ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಮಾತ್ರ ಸರ್ಕಾರಗಳು ಇರ್ತಕ್ಕಂಥದ್ದು, ಮತ್ತು ಕೇಂದ್ರದಲ್ಲಿ ಕೂಡ ವಿಪಕ್ಷ ಆಗಿದ್ದರೂ ಕೂಡ ಬಹುಶಃ BJPಯ ಚಾಕಚಕ್ಯತೆ, ಸ್ಟ್ರಾಟಜಿ, ರಣತಂತ್ರಗಾರಿಕೆಯಿಂದ ಪ್ರತಿದಿನ ಕಾಂಗ್ರೆಸ್ಗೆ ಅದು ತನ್ನದೇ ಆದ ಹೊಡೆತ ಕೂಡ ಆಗ್ತಿರ್ತಕ್ಕಂಥದ್ದು. ಈಗಾಗಲೇ ಬಿಹಾರ ಚುನಾವಣೆ ಇರ್ತಕ್ಕಂಥದ್ದು, ಮುಂದಿನ ವರ್ಷ ತಮಿಳುನಾಡು ಸೇರಿದಂಥ ಅನೇಕ ರಾಜ್ಯಗಳು, ಸುಮಾರು 5 ರಿಂದ 6 ರಾಜ್ಯಗಳ ಚುನಾವಣೆಗಳು ಕೂಡ ಇರ್ತಕ್ಕಂಥದ್ದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅವರಿಗೆ ಧರ್ಮ ಸಂಕಟ ಎದುರಾಗಿರ್ತಕ್ಕಂಥ. ಆಯಿತು, ದಿಢೀರ್ನೆ ಸಿದ್ದರಾಮಯ್ಯ ಇಳಿಸಿ ಡಿ ಕೆ ಶಿವಕುಮಾರ್ ಮಾಡಿದ್ರೆ ಆಯಿತು, 1 ತಿಂಗಳು 2 ತಿಂಗಳು ಅಲ್ಲೂ ಕೂಡ ಮತ್ತೆ ಡಿಸಿಡೆಂಟ್ಸ್ ಸ್ಟಾರ್ಟ್ ಆಗ್ತಾರೆ, ಅಲ್ಲೇ ಅವ್ರ ಟೀಮ್ ಆಗುತ್ತೆ. 5ಕ್ಕೆ ಮೋಸ ಮಾಡಿದರು. ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಮೇಲ್ವರ್ಗದ ಚೀಫ್ ಮಿನಿಸ್ಟರ್ಗಳಿದ್ದಾರೆ, ಹಿಂದುಳಿದ ವರ್ಗದ ಸಮಾವೇಶ ಅಂತ ಹೇಳಿದರೆ ಹಿಂದುಳಿದವ್ರನ್ನ ಒಗ್ಗೂಡ್ಬೇಕಂತ ಹೇಳ್ತಾರೆ, ಹಿಂದುಳಿದವ್ರನ್ನ ಕೆಳಗಿಳಿಸಿದ್ರು. ಮತ್ತು ಕಾಂಗ್ರೆಸ್ನ ಶಕ್ತಿ ಅಲ್ಪಸಂಖ್ಯಾತರು, ಹಿಂದುಳಿದರು, ದಲಿತರು. ಹಾಗಾದರೆ ಕಾಂಗ್ರೆಸ್ ಮಣೆ ಆಗ್ತಿಲ್ಲ, ಕಾಂಗ್ರೆಸ್ ಬೇರೆಗೆ ಮಣೆ ಆಗ್ತಿದೆ ಎಂಬ ಆರೋಪ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಿಗೆ 29ರ ಎಲೆಕ್ಷನ್ ಮುಖ್ಯ ಆಗಿರ್ತಕ್ಕಂಥದ್ದು. 2029ರ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಅಧಿಕಾರ ಹಿಡಿಯಲಿಲ್ಲಂತೆ ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಅಧಪತನಕ್ಕೂ ಕೂಡ ಅದು ಆರಂಭ ಆಗುವ ಮುನ್ಸೂಚನೆ ಕೂಡ ಇರ್ತಕ್ಕಂಥ. ಹಾಗಾಗಿ ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ನೋಡಬೇಕು. ನಿಮಗೆ ಕಾಂಗ್ರೆಸ್ನಲ್ಲಿ ಒಂದು ರಾಹುಲ್ ಗಾಂಧಿ ಸಿದ್ಧಾಂತ ರಾಜಕೀಯ ಇರ್ತಕ್ಕಂಥದ್ದು, ಮತ್ತು ಸಿದ್ಧಾಂತ ಹೊರತುಪಡಿಸಿ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ ಕೂಡ ಇರ್ತಕ್ಕಂಥದ್ದು. ಅದಕ್ಕಾಗಿ ಗುಜರಾತಲ್ಲಿ ಹೇಳಿದರು, ನೀವು ಕಾಂಗ್ರೆಸ್ನಲ್ಲಿ ಇದ್ಕೊಂಡು ನೀವು ಸಾಫ್ಟ್ ಹಿಂದುತ್ವ ಇಟ್ಕೊಂಡು BJP ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡು BJP ಪರವಾಗಿ ನೀವು ಹೇಳಿಕೆ ಕೊಟ್ಕೊಂಡು BJP ಪರವಾಗಿ ಕೆಲಸ ಮಾಡಿಕೊಂಡು ಇದ್ದರೆ ಅಂಥ ಕಾಂಗ್ರೆಸ್ ನಮಗೆ ಬೇಡ, ಅಂಥವರೆಲ್ಲ ಹೋಗಬೇಕು ಅಂತ ಒಂದು ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ನಿಮಗೆ ಸತೀಶ್ ಜಾರಕಿಹೊಳಿ ಅವರು ಪಕ್ಷನಿಷ್ಠೆ, ಅಹಿಂದ ಇವೆಲ್ಲವೂ ಕೂಡ ಸ್ಟ್ರಾಟಜಿಯನ್ನು ಮಾಡಿರುವಂಥದ್ದು. ನಿಮಗೆ ಹೊಸ ಸ್ಟ್ರಾಟಜಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ನ್ಯೂಸ್ 18 ಕಾರ್ಯಕ್ರಮದಲ್ಲಿ, ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು 2028ರಲ್ಲಿ ಕೂಡ ನಾನೇ ಚುನಾವಣೆಗೆ ನಿಲ್ತೀನಿ ಅನ್ನೋದಿದೆಯಲ್ಲ, ಅದು ಹೈಕಮಾಂಡ್ಗೆ ನೀವು ಹೇಳ್ದಂಗೆ ಹೈಕಮಾಂಡ್ಗೂ ಸಂದೇಶ. ರಾಜ್ಯದ ಅನೇಕ ಶಾಸಕರು, ಸಚಿವರು ಯಾರೆಲ್ಲ ಎಲ್ಲೊಂದು ಕಡೆ 2 ಹೆಜ್ಜೆ ಇಟ್ಟಿದ್ರು, ಆ ಕಡೆ ಈ ಕಡೆ 2 ದೋಣಿಲಿ ಕಾಲಿಟ್ಟಿದ್ರು, ಯಾವ ದೋಣಿ ಯಾವ ಕಡೆ ಕರೆಕ್ಟಾಗಿ ಹೋಗುತ್ತೆ ಅಲ್ಲಿ ಹೋಗೋಕ್ಕೆ ಪ್ಲ್ಯಾನ್ ಹಾಕಿದ್ರು. ಅವ್ರಿಗೆಲ್ಲರಿಗೂ ಮೆಸೇಜು, ನಾನು ಮತ್ತೆ ಎಲೆಕ್ಷನ್ ನಿಲ್ತಾ ಇದ್ದೀನಿ, ನನ್ನನ್ನು ಬಿಟ್ಟು ಹೋದರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ನಾನು ಪ್ರಚಾರಕ್ಕೆ ಬರಲ್ಲ, ನಾನು ಒಂದು ಮೆಸೇಜ್ ಕೊಟ್ಟರೆ ನೀವು ಗೆಲ್ಲೋದು ಇಲ್ಲ ಅಂತ. ಯಾಕಂತೇಳಿದ್ರೆ ಅಫ್ಕೋರ್ಸ್ ಅವರು ಸಿದ್ದರಾಮಯ್ಯನವರು ಸುಮಾರು 50 ರಿಂದ 60 ಕಾನ್ಸ್ಟಿಟ್ಯೂನ್ಸಿಲಿ ಅವ್ರು ಹೋಗೋದ್ರಿಂದ ಗೆಲ್ಲೋ ಚಾನ್ಸಸ್ ಕೂಡ ಇರ್ತಕ್ಕಂಥ, ಅಂಥ ವರ್ಚಸ್ಸುಗಳು ಇರ್ತಕ್ಕಂಥ. ಯಾಕಂತ ಹೇಳಿದ್ರೆ ಈಗ ಅಲ್ಪಸಂಖ್ಯಾತರಿಗೆ ಯಾರೂ ನಾಯಕರಿಲ್ಲ, ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ನಾಯಕರೇ ಸಿದ್ದರಾಮಯ್ಯನವರು. ಇನ್ನು OBC ಸಮುದಾಯಕ್ಕೆ ಕೂಡ ಸದ್ಯಕ್ಕೆ ಅವರೇ ನಾಯಕರು ಇರ್ತಕ್ಕಂಥ. ಹಾಗಾಗಿ ಇವೆಲ್ಲವೂ ಕೂಡ ಮೆಸೇಜನ್ನು ಪಾಸ್ ಮಾಡಿದ್ರು. ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಇಳಿಬೋದು, ಏರ್ಬೋದು, ಆಯಿತಾ. ಎಂಥ ಮೇಲದವರು ಕೆಳಗೆ ಇಳಿಲೇಬೇಕು, ಕೆಳಗಿದ್ದವರು ಕೆಲವರು ಮೇಲೋಗ್ತಾರೆ. ಇವೆಲ್ಲವೂ ಕೂಡ ರಾಜಕೀಯದ ಇದು ಸ್ಥಿತ್ಯಂತರಗಳು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಪಕ್ಷ ಕಟ್ಟಿದ್ದಾರೆ, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಪ್ತರು ಅವ್ರದ್ದೇ ಆದ ಟೀಮ್ ಹೇಳುತ್ತೆ. ಈ ಕಡೆ ಇಲ್ಲ ಸಿದ್ದರಾಮಯ್ಯ ಇಳಿಸಿದರೆ ನಮಗೆ ಫ್ಯೂಚರ್ ಕಷ್ಟ ಅಂತ ಹೇಳ್ತಾರೆ. ಈಗ ಸಂತೋಷ್ ಲಾಡ್ ಹೇಳಿದರು, ಸಿದ್ದರಾಮಯ್ಯ ಇರಬೇಕು, ಅವರು ಎವರ್ಗ್ರೀನ್ ಥರ ಇರಬೇಕು, ಅವರಿದ್ದರೆ ಪಕ್ಷಕ್ಕೆ ಅನುಕೂಲ ಮತ್ತು ಅವರಿರೋದ್ರಿಂದಲೇ ಪಕ್ಷಕ್ಕೆ ಬಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಈಗ ಡಿ ಕೆ ಶಿವಕುಮಾರ್ಗೆ ಇವರೆಲ್ಲರೂ ಸೇರಿ ಟೆನ್ಷನ್ ತಂದಿಟ್ಟಿದ್ದಾರೆ ಅಂತ ಹೇಳ್ಬೋದು. ಮಧು, ಇಲ್ಲಿ KN ರಾಜಣ್ಣ ನಿವಾಸದಲ್ಲಿ ನಡೆಯುತ್ತಲ್ಲ ಆ ಒಂದು ಔತಣಕೂಟ, ಅಲ್ಲಿ ಬರೀ ಸಿದ್ದರಾಮಯ್ಯನವರು ಅವರ ಬಣದವರು ಹೋದ್ರೆ ಮಾತ್ರ ಅದು ಗ್ಯಾರಂಟಿ ಶಕ್ತಿ ಪ್ರದರ್ಶನ ಆಗುತ್ತೆ. ಇಲ್ಲ ಔತಣಕೂಟ ಇದು ನಮ್ಮ ಪಕ್ಷದವ್ರಿಗೆ ಎಲ್ರಿಗೂ ಅಂತ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದು ಡಿ ಕೆ ಶಿವಕುಮಾರ್ ಅವರು ಕೂಡ ಹೋದ್ರೆ ಇಲ್ಲಪ್ಪ ಅದೊಂದು ಸಹಜವಾಗಿ ನಡೀತಾ ಇರುವಂಥ ಒಂದು ಔತಣಕೂಟ ಅಂತ ಹೇಳಬೇಕಾಗುತ್ತೆ ಅಂತ ಕಾಣಿಸುತ್ತೆ. ನನಗೇನು ಅವ್ರು ಕರೀತಾರೆ ಅನ್ನೋದು ಡೌಟ್ ಆಗ್ತಿದೆಯಪ್ಪ. ಸೊ ಇಷ್ಟೆಲ್ಲ ಹಂಗಾಮಗಳಾದಮೇಲೆ ಕರೀತಾರೆ ಅನ್ನೋಂಥದ್ದು ಕೂಡ ಪ್ರಶ್ನೆ. ಇಲ್ಲಿ ಅವ್ರು ವಾಪಸ್ ಬರಬೇಕಿದೆ. ವಾಪಸ್ ಬರೋದಕ್ಕೆ ಅವ್ರು ಅವ್ರದ್ದೇ ಆದಂಥ ಕಾರ್ಯತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ನಾನು ರಿಲೆವೆನ್ಸಲ್ಲಿ ಇದ್ದೀನಿ, ಏನೋ ಔಟ್ ಆಫ್ ದ ಕಾಂಟೆಕ್ಸ್ಟಲ್ಲಿ ಏನಿಲ್ಲ, ಪಕ್ಷ ರಾಜಕಾರಣದಲ್ಲಿ
ರಾಜಕಾರಣದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ನಮ್ಮ ಸಮುದಾಯ ಅಥವಾ ಸಮುದಾಯದ ಭಾಗವಾಗಿ ನಾನು ಅಥವಾ ಇಲ್ಲಿ ಯಾರು ಏನು ನೇತೃತ್ವವನ್ನು ವಹಿಸ್ಕೊಳ್ಳಿಕ್ಕೆ ಚಟುವಟಿಕೆಗಳು ನಡೀತಾ ಇದಲ್ಲ, ಆ ಒಂದು ಒಟ್ಟಾರೆ ತಂಡದಲ್ಲಿ ನನ್ನ ಒಂದು ಕಾಂಟ್ರಿಬ್ಯೂಷನ್ ಇದೆ ಮತ್ತು ಅದರಿಂದ ಪಕ್ಷಕ್ಕೂ ಅನುಕೂಲ ಆಗುತ್ತೆ. ಯಾವುದೋ ಒಂದು ಕೆಟ್ಟಗಳಿಗೆ ಹೇಳಿಕೆಗಳನ್ನು ಉಲ್ಲೇಖ ಮಾಡಿ ಮತ್ತೊಂದು ಆಯಿತು ಆದರೆ ಈಗ ಮತ್ತು ವಾಪಸ್ ಹಾಗೆ ನೀವು ಕಂಪ್ಲೀಟಾಗಿ ನಾನು ಹೊರಗಿಡೋಕ್ಕಾಗಲ್ವಲ್ಲ ಅನ್ನೋ ರೀತಿ. ಮತ್ತು ಅವ್ರಿಗಿರುವಂಥ ಕಟ್ಟಕಡೆಯ ಆಸರೆ ಕೂಡ ಸಿದ್ದರಾಮಯ್ಯ ಅವರೇ. ಅವರಿಗೆ ಹೈಕಮಾಂಡು ಅವರೇ, ಲೋ ಕಮಾಂಡ್ ಅವರೇ. ಹಾಗಾಗಿ ಸಿದ್ದರಾಮಯ್ಯ ಅವರ ಸಾಮೀಪ್ಯತೆಯನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಇರಿಸ್ಕೊಂಡು ಇನ್ ಕೇಸ್ ಕಂಟಿನ್ಯೂ ಆಗೇ ಆಗ್ತಾರೆ ಅನ್ನೋದಾದರೆ, ಪುನಾರಚನೆ ಆಗುತ್ತೆ ಅನ್ನೋದಾದರೆ, ಸಹಜವಾಗಿ ಸಿದ್ದರಾಮಯ್ಯ ಅವರ ವೈಯಕ್ತಿಕ ವರ್ಚಸ್ಸು ಮತ್ತು ಅವರ ರಾಜಕೀಯ ಶಕ್ತಿ ಎರಡೂ ಕೂಡ ಮತ್ತೆ ಒಂದು ಸ್ವಲ್ಪ ಪುಟಿದೆ ಇಡುತ್ತೆ, ಎಲ್ಲ ಗೊಂದಲಗಳಿಗೆ ತೆರೆಬಿದ್ದು. ಆ ಹಂತದಲ್ಲಿ ಮತ್ತೆ ಸಿದ್ದರಾಮಯ್ಯ ಅವರು ಇವ್ರನ್ನ ಬಿಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಅತ್ಯಂತ ಕಟ್ಟಕಡೆಯ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ವಕಾಲತ್ತು ವಹಿಸಿದ್ದಾರೆ ಹೈಕಮಾಂಡ್ ಜೊತೆ ಅನ್ನುವಂಥದ್ದು ಕೂಡ ಅವಾಗ ವರದಿ ಆಗಿತ್ತು. ಆದರೆ ಖಡಾಖಂಡಿತವಾಗಿ ರಾಹುಲ್ ಗಾಂಧಿ ಅವರಿಂದನೇ ಸ್ಪಷ್ಟ ಸೂಚನೆ ಬಂದಿದ್ದರಿಂದ ಅವ್ರನ್ನ ಮೊದಲು ಕಿತ್ತಾಕ ಆಮೇಲೆ ಮಾತಾಡಕ್ಕೆ ಬರಬೇಡಿ ಮೊದಲನೇ ಅನ್ನೋ ರೀತಿ ಸೂಚನೆ ಬಂದಿತ್ತು ಅನ್ನೋ ವರದಿಗಳೇನಾಗಿತ್ತು. ಅದಕ್ಕೆ ಪೂರಕವಾಗಿ ಅವ್ರನ್ನ ಮೊದಲು ತೆಗೆದ್ರು ಅಥವಾ ಹೋಗಿ ರಾಜೀನಾಮೆ ಬಿಡ್ತಾ ಇದ್ವಿ ಅಂತ ಆಯ್ತು, ಇವರೇ ರಾಜೀನಾಮೆ ಕೊಟ್ಟರು. ಬಟ್ ಈಗ ಅಕಸ್ಮಾತ್ ಕಂಟಿನ್ಯೂ ಆಗಿ ಪುನಾರಚನೆಯಾಗಿ ಇವರ ವೈಯಕ್ತಿಕ ವರ್ಚಸ್ಸು, ರಾಜಕೀಯ ಶಕ್ತಿ ಎಲ್ಲವೂ ಕೂಡ ಹೆಚ್ಚಾದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ಚೌಕಾಶಿಗೆ ಅಂದರೆ ಇವರ ಪರವಾಗಿ ಅಥವಾ ಅವ್ರನ್ನ ಒಳಗಡೆ ತೆಗೆದುಕೊಳ್ಳಿಕ್ಕೆ ಸಹಜವಾಗಿ ಅನುಕೂಲ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಯಾರು ಇವರು ಆರೋಪ ಮಾಡ್ತಾ ಇರೋ ರೀತಿ ಪರೋಕ್ಷವಾಗೋ ಪ್ರತ್ಯಕ್ಷವಾಗೋ ನನ್ನನ್ನು ತೆಗೆಸಲಾಯಿತು ಅಥವಾ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಯಿತು, ನನ್ನ ಪಕ್ಷದಲ್ಲೇ ನನಗೆ ಒಂದಷ್ಟು ಎಡವಟ್ಟುಗಳಾದವು ಅಂತ ಏನು ಹೇಳ್ತಾರಲ್ಲ, ಅವರೆಲ್ಲರಿಗೂ ಕೂಡ ಸಂದೇಶವನ್ನು ಕೊಡುವಂಥ ಪ್ರಯತ್ನ ಈ ಮೂಲಕ ಮತ್ತು ಅದರ ಆಚೆಗೆ ಬರೀ ಅವರ ಸೆಂಟ್ರಿಕ್ ಆಗಿ ಅಂತಲ್ಲ, ಒಟ್ಟಾರೆ ಅಹಿಂದ ವರ್ಗಗಳ ಶಕ್ತಿ, ಸಾಮರ್ಥ್ಯ ಮತ್ತು ಸಿದ್ದರಾಮಯ್ಯ ಅವರ ಅವಲಂಬನೆ, ಪರಸ್ಪರ ಮ್ಯೂಚುವಲ್ ರೆಸ್ಪೆಕ್ಟ್, ಮ್ಯೂಚುವಲ್ ಡಿಪೆಂಡೆನ್ಸಿ ಎರಡು ಯಾವ ರೀತಿ ಇದೆ ಮತ್ತು ಆ ಒಂದು ಫಾರ್ಮುಲಾವನ್ನು ಹೈಕಮಾಂಡ್ ಬ್ರೇಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಔತಣಕೂಟ 10 ಆಗಬಹುದು, 10-20 ಆಗಬಹುದು ಮತ್ತು ಅದರ ಸಂದೇಶಗಳು ಕೂಡ 10 ರೀತಿ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರವನ್ನು ರಾಜಣ್ಣ ಅವ್ರ ನಿವಾಸಕ್ಕೆ ಔತಣಕೂಟಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗದೆ ಹೋದ್ರೆ ಈ ಹಿಂದೆ ಎಲ್ಲ ಟಾರ್ಗೆಟ್ ಮಾಡಿದ್ದು ಕೆ ಎನ್ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಅಂತ ಮುತ್ಸದ್ದಿತನ ಏನಾದ್ರು ತೋರಿಸಿ ಅವ್ರನ್ನು ಕರೀತಾರೆ, ಅದೆಲ್ಲವನ್ನ ಮೀರಿ ಇವರು ಹೋಗ್ತಾರ, ಅದೆಲ್ಲವನ್ನ ನೋಡ್ಬೇಕಿದೆ. ಡಿನ್ನರ್ ಏನಂತ ನವೆಂಬರ್ 7 ತುಮಕೂರು ಕಾರ್ಯಕ್ರಮ ಇದೆ, ಮಧ್ಯಾಹ್ನ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಹೇಳಿದ್ರೆ. ಆಕ್ಚುಲಿ ಅದು ಮೀಟಿಂಗ್ ಡಿನ್ನರ್ ಅಲ್ಲ, ಇವ್ರು ಊಟಕ್ಕೆ ಬರಲ್ಲ ಅಂದ್ರೆ ರಾಜಣ್ಣಿಗೆ ಧರ್ಮಸಂಕಟ, ಸಿಎಂಗೆ ಊಟಕ್ಕೆ ಬರಲ್ಲ ಅಂದ್ರೆ ರಾಜಣ್ಣ ಹೋದ್ರೆ ರಾಜಕೀಯ ಸಂದೇಶ, ಹೋಗ್ಲಿಲ್ಲ ಅಂದ್ರೆ ರಾಜಣ್ಣ ಅವ್ರ ಸಂದೇಶ, ಎರಡು ನಡುವೆ ಅವ್ರಿಗೆ ಧರ್ಮಸಂಕಟ. ನನಗೆ ಗೊತ್ತಿದ್ದಂಗೆ ಮಧ್ಯಾಹ್ನ ಹೋಗಿ ಮುದ್ದೆ, ನಾಟಿ ಕೋಳಿ ಸಾರು ಊಟ ಮಾಡ್ಕೊಂಡು ಅವ್ರು ಆರಾಮಾಗಿ ಬರ್ತಾರೆ ನೋಡಿ. ಆದ್ರೆ ಆ ಮೂಲಕ ಆ ಒಂದು ಭೇಟಿಯನ್ನ ಯಾವ ರೀತಿ ರಾಜಕೀಕರಣಗೊಳಿಸಬೇಕು ಅದನ್ನ ಎರಡೂ ಕಡೆಯಿಂದ ರಾಜಕೀಕರಣಗೊಳಿಸುವಂತ ಪ್ರಯತ್ನ, ಪರವಾಗಿ ವಿರುದ್ಧವಾಗಿ ಎರಡೂ ಕೂಡ ನಡೆಯುತ್ತೆ. ನಿಮಗೆ ರಾಜಣ್ಣಿಂದ ಸಿಎಂಗೆ ತುಂಬಾ ಡ್ಯಾಮೇಜ್ ಆಯಿತು. ಒಬ್ಬ ರಾಜಣ್ಣ ಸ್ಟೇಟ್ಮೆಂಟ್ ಇದೆಯಲ್ಲ, ಸಿಎಂಗೆ ಅವಮಾನ ಆಯಿತು. ನಿಮಗೆ ಗೊತ್ತಿರಲಿ, ಫಸ್ಟ್ ಟೈಮು ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಹೇಳ್ತಾರೆ ಅವ್ರನ್ನ ಇಮಿಡಿಯೇಟ್ಲಿ ತೆಗೀರಿ ಅಂತೇಳಿ. ನಾನು ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತಾರೆ. ಹಂಗಂತ ಹೇಳಿದ್ರು ಕೂಡ 2 ರಿಂದ 3 ಅವರು ಸಿಎಂ ಕರೆದು ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈಗ ಅಸೆಂಬ್ಲಿ ನಡೀತಿದೆ ಬೇಡ ಅಂತೇಳಿ. ಆಮೇಲೆ ಮತ್ತೆ ರಾಹುಲ್ 3 ಅವರ್ ಬಿಟ್ಟು ಅಸೆಂಬ್ಲಿ ಮುಗ್ತಾರೆ, ಇಲ್ಲ ನಂಗೆ ಇಮಿಡಿಯೇಟ್ಲಿ ಅವ್ರನ್ನ ತೆಗಿಬೇಕು, ಸ್ಯಾಕ್ ಮಾಡಿ ಆಗಿದ್ದು ನಾನು ಕಳಿಸ್ಕೊಡಿ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಅರ್ಥ ಏನು, ರಾಜಣ್ಣಿಂದ ಸಿಎಂಗೆ ಅದು ಅವಮಾನ ಅಲ್ವಾ. ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಅಷ್ಟು ರೈಸ್ ಆಗಿ ಅಷ್ಟು ಸೀರಿಯಸ್ ಆಗಿ ಮಾತಾಡಿದೆ. ಯಾಕಂತ ಹೇಳಿದ್ರೆ ಲೋಕಸಭೆಯಲ್ಲಿ ನಿಮಗೆ ರಾಜಣ್ಣ ಇಶ್ಯೂಸ್ ಇದೆಯಲ್ಲ, ಮಿತ್ರ ಪಕ್ಷಗಳು ಮಾಡಿದ್ರು. ನಿಮಗೆ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಟೀಸ್ ಮಾಡ್ತಾರಂತೆ, ನೀವು ನೋಡಿದ್ರೆ ವೋಟ್ ಚೋರಿ ಅಂತಾರೆ, ನಿಮ್ಮವ್ರು ಹೇಳ್ತಾರೆ ನೀವೇ ಚೋರಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಈ ರೀತಿ ವ್ಯಂಗ್ಯ ಮಾಡಿದ್ರು. ಆ ವ್ಯಂಗ್ಯಕ್ಕೆ ರಾಹುಲ್ ಗಾಂಧಿಗೆ ನಾನು ಇಷ್ಟೆಲ್ಲ ಹೋರಾಟವನ್ನು ಮಾಡ್ತೀನಿ, ನಮ್ಮದೇ ಶಾಸಕ, ನಮ್ಮದೇ ಸಚಿವ, ನಮ್ಮದೇ ಸರ್ಕಾರದ ಭಾಗ ಆಗಿರ್ತಕ್ಕಂಥ ನನ್ನನ್ನೇ ಟೀಕೆ ಮಾಡ್ತಾನೆ ಅಂತ ಅಂದರೆ ಇಡೀ ಅವನು ನಮ್ಮ ವ್ಯವಸ್ಥೆಯ ವಿರುದ್ಧ ಇದ್ದಾನೆ, ನಮ್ಮ ಹೋರಾಟದ ವಿರುದ್ಧ ಇದ್ದಾರೆ ಅನ್ನೋ ಮುಖಾಂತರ ಅವರು ಮುನ್ಸ್ಕೊಂಡ್ರು. ಆ ಮುನ್ಸು ಯಾವ ಮಟ್ಟಕ್ಕೆ ಅಂದರೆ ಸಿದ್ದರಾಮಯ್ಯಗೆ ಅವಮಾನ ಆಗೋ ರೀತಿಯಲ್ಲಿ ಆಯಿತು. ರಾಹುಲ್ ಗಾಂಧಿ ಫಸ್ಟ್ ಟೈಮ್ ಅವ್ರನ್ನ ಬಿಸಾಕಿ ನಂಗೆ ಕಳಿಸ್ಬೇಕು 10 ನಿಮಿಷ, ನೀವು ಕಿತ್ತಾಕಲಿಲ್ಲ ಅಂದರೆ ಅವನ್ನ ಪಾರ್ಟಿಯಿಂದ ಎಕ್ಸ್ಪೆಲ್ ಮಾಡ್ತೀವಿ ಅನ್ನೋ ಒಂದು ಸಂದೇಶ ರವಾನೆ ಕೊಟ್ಟರು. ಇದು ಯಾರಿಗೆ ಅವಮಾನ? ರಾಜಣ್ಣಿಂದ ಸಿಎಂಗೆ ಅವಮಾನ.